ಜೈಲಲ್ಲಿ ಇರುವ ಪೊರ್ಕಿಗೆ ಇದೆಂಥ ಬಂಡ ಧೈರ್ಯ. ಇನ್ನೊಂದು ತಿಂಗಳಲ್ಲಿ ರಿಲೀಸ್ ಆಗ್ತಾರಂತೆ ಕೊಲೆ ಸಾರಥಿ. ಇದು ರಿಪಬ್ಲಿಕನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಾನು ಇನ್ನೊಂದು ತಿಂಗಳಲ್ಲಿ ಜೈಲಿನಿಂದ ರಿಲೀಸ್ ಆಗ್ತೀನಿ, ಕುಣಿಕೇನೂ ಇಲ್ಲ ಎಣಿಕೆನೂ ಇಲ್ಲ ಅಂತಿದ್ದಾರಂತೆ ಪೊರ್ಕಿ. ಜೈಲು ಸಿಬ್ಬಂದಿ ಬಳಿ ಹೇಳಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್. ಜೈಲಿನಿಂದ ಹೊರ ಹೋಗುವ ಕನಸು ಕಾಣ್ತಿದ್ದಾರಂತೆ ಕಾಟೇರ. ಇನ್ನು ಒಂದು ತಿಂಗಳ ಕಾಯಿರಿ, ಆಚೆ ಬಂದ್ಬಿಡ್ತೀನಿ ಅನ್ನುವಂತಹ ವಿಚಾರವನ್ನ ಜೈಲು ಸಿಬ್ಬಂದಿ ಬಳಿ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಅವ್ರಿಗೆ ಕನ್ಫರ್ಮ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ನನಗೆ ಬೇಲ್ ಸಿಗುತ್ತೆ ಅನ್ನುವಂಥ ಕನ್ಫರ್ಮೇಶನ್ ಅಲ್ಲಿ ನಟ ದರ್ಶನ್ ಇದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಯಾರೋ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ಇಲ್ಲದೆ ಪ್ರಯತ್ನ, ಆಮೇಲೆ ಅಂತ ಪ್ರಯತ್ನಗಳೆಲ್ಲ ಆಗೋದಿಲ್ಲ. ಆಮೇಲೆ ನೀವು ಎಲ್ಲರಾಗಿದ್ರೆ ನಾವು ಅದನ್ನೇ ಶುರು ಮಾಡ್ತೀವಿ. ಎಲ್ಲರೂ ಕೂಡ ರೋಡ್ಗೆ ಇಳಿತಾರೆ. ಹಾಗಿದ್ರೆ ಇವರಿದ್ದಾರಲ್ಲ ಯಾರು ನಾವು ಹೇಳ್ತೀವಲ್ಲ ನಕ್ಸಲೈಟ್ ಹಂಗೆ ಮಾಡಬಾರ್ದು ಅಂತೇಳಿ, ಅವರು ಕೂಡ ತಮಗಾದಂಥ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಹಿಡಿದು ಬಂದು ಕಿಡಿತಾರೆ. ನಾವು ಅದಕ್ಕೂ ಜೈ ಅನ್ಬೇಕಾಗಿದ್ರೆ ಕೊಲ್ಲೋದಂತೆ ಹೊರಗೆ ಬರೋದಂತೆ. ಹಾಗಿದ್ರೆ ನಾಳೆ ಇವನು ದಾವೂದ್ ಇಬ್ರಾಹಿಂ ಕೂಡ ಅದನ್ನೇ ಮಾಡ್ತಾನೆ. ಮೊದಲು ಸಿನಿಮಾ ರಂಗಕ್ಕೆ ದುಡ್ಡು ಹಾಕ್ತಿದ್ದ, ಸಿನಿಮಾ ಓಡ್ತಿತ್ತು. ನಾಳೆ ನಮ್ಮನ್ನು ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಬೇಡಪ್ಪ ಅಂತೇಳಿ ದುಡ್ಡು ಹಾಕ್ತಾರೆ. ಹಂಗಾಗಲ್ಲ, ತಪ್ಪೇ, ಕೊಲೆನೇ. ಅದು ಯಾವನೇ ಆಗಿರಲಿ ಉಳಿದವ್ರಿಗೆ ಬಿಟ್ಬಿಡ್ತಾರಾ? ಉಳಿದವ್ರಿಗೆ ಹೆಂಗೆ? ಹಂಗಾಗಲ್ಲ ಅದು. ಆಮೇಲೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಪ್ರಯತ್ನ ಪಡ್ತಾ ಇರೋನು ಅವ್ನು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್, ಅವ್ರು ರಾಜಕಾರಣಿ ಆಗಿರಲಿ ಮತ್ತೊಬ್ಬ ಆಗಿರಲಿ ಡ್ಯಾಶ್ ಆಗಿರಲಿ. ಈ ಸಮಾಜ ನಿಮ್ಮದು ಮಾತ್ರ ಅಲ್ಲ, ಪ್ರತಿಯೊಬ್ಬರದು ಕೂಡ. ಗೊತ್ತಾಯ್ತಲ್ಲ? ಕೇವಲ ರಾಜಕಾರಣಿಗಳು 4 ರಾಜಕಾರಣಿಗಳು ಕೂತ್ಕೊಂಡು ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಆಸ್ತಿಯನ್ನೇನು ನೀವು ಇದು ರಾಜ್ಯಕ್ಕೆ ಕೊಟ್ಟಿಲ್ಲ, ನಮ್ಮ ತೆರಿಗೆ ದುಡ್ಡನ್ನು ಕೊಡೋದು ನೀವು. ನಮ್ಮ ಕೆಲಸಗಾರರು. ರಾಜಕಾರಣಿ ಅಂದರೆ ಸೇವಕ, ನಮ್ಮ ಸೇವಕ. ಅಧಿಕಾರಿ ಅಂದರೆ ನಮ್ಮ ನೌಕರ. ನಿಮಗಿಬ್ಬರಿಗೂ ಸಂಬಳ ಗಿಂಬಳ ಎಲ್ಲ ಕೊಡೋದು ನಾವು ಹೇಳ್ದಂಗೆ ಕೇಳಬೇಕು. ಉಲ್ಟಾ ಮಾಡಿದರೆ ಯಾವ ಟೈಮಲ್ಲಿ ಆಗುತ್ತಲ್ಲ ದಂಗೆಗಳು ಆಗತ್ತೆ, ಆ ಸಂದರ್ಭದಲ್ಲೂ ಕೂಡ. ತುಂಗಭದ್ರಾ ಡ್ಯಾಮ್ ಗೇಟ್ ತುಂಡಾಕಿ ರೈತರು ಅಧಿಕಾರಿಗಳನ್ನ ಚಿಂತೆಗೀಡು ಮಾಡಿದ್ದು, ನೀರು ಪೋಲಾಗದಂತೆ ಹೇಗಾದ್ರೂ ಮಾಡಿ ತಡೆಯೋದಕ್ಕೆ ಶತಾಯಗತಾಯ ಯತ್ನ ನಡೀತಾ ಇದ್ದು, ತಾತ್ಕಾಲಿಕ ಗೇಟ್ ತಯಾರಿ ಭರದಿಂದ ಸಾಗಿದೆ. ಇವತ್ತು ಸಂಜೆ ವೇಳೆಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಕೂಡ ಆರಂಭ ಆಗುತ್ತಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್. ತಾತ್ಕಾಲಿಕ ಪರಿಹಾರ ಕಂಡುಹಿಡಿದ ಸರ್ಕಾರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ತುಂಡಾಗಿ ನೀರು ಪೋಲಾಗ್ತಾ ಇರುವ ಕಾರಣ ಸದ್ಯ 19ನೇ ಗೇಟ್ಗೆ ತಾತ್ಕಾಲಿಕ ಪರಿಹಾರವನ್ನ ಸರ್ಕಾರ ಕಂಡುಹಿಡಿದಿದೆ. ತುಂಗಭದ್ರಾ ಡ್ಯಾಂ ಮಂಡಳಿ ಈ ನಿರ್ಧಾರವನ್ನ ಕೈಗೊಂಡಿದೆ. 19ನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ನಿನ್ನೆ ಸಂಜೆಯಿಂದ ಆರಂಭವಾಗಿದ್ದು, ಜಲಾಶಯದ ನೀರು ಖಾಲಿಯಾಗುವ ಮೊದಲೇ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಯತ್ನಿಸಲಾಗ್ತಾ ಇದೆ. ನೀರಿನಲ್ಲೇ ಗೇಟ್ ಇಳಿಸಿ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ತಜ್ಞರ ತಂಡ ಪ್ರಯತ್ನ ಪಡ್ತಾ ಇದೆ. ತಾತ್ಕಾಲಿಕ ಹೊಸ ಗೇಟ್ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ತಯಾರಾಗಿದೆ. ನಾರಾಯಣ ಇಂಜಿನಿಯರ್ಸ್, ಹಿಂದೂಸ್ತಾನ್ ಇಂಜಿನಿಯರ್ಸ್, ಜಿಂದಾಲ್ ತಂತ್ರಜ್ಞರ ತಂಡದಿಂದ ಗೇಟ್ ಅಳವಡಿಕೆ ಕೆಲಸ ನಡೆಯಲಿದೆ. ಗೇಟ್ ಅಳವಡಿಕೆ ಯಶಸ್ವಿಯಾದರೆ ಅಪಾರ ಪ್ರಮಾಣದ ನೀರು ಉಳಿಯಲಿದೆ. ಹೀಗಾಗಿ ತಾತ್ಕಾಲಿಕ ಹೊಸ ಗೇಟ್ ಅಳವಡಿಕೆಗೆ ಡ್ಯಾಂ ಮಂಡಳಿ ಮುಂದಾಗಿದೆ. 2 ದಿನಗಳಲ್ಲಿ 14 ಟಿಎಂಸಿ ನೀರು ಪೋಲು. ಕ್ರಸ್ಟ್ ಗೇಟ್ ತುಂಡಾದ ಕಾರಣ 2 ದಿನಗಳಲ್ಲಿ 14 ಟಿಎಂಸಿ ನೀರು ಹೊರಕ್ಕೆ ಹರಿದು ಹೋಗಿದೆ. ಆಗಸ್ಟ್ 10ರಂದು ಡ್ಯಾಂನಲ್ಲಿ ಬರೋಬ್ಬರಿ 105 ಟಿಎಂಸಿ ನೀರು ಸಂಗ್ರಹ ಇತ್ತು. ಸದ್ಯ ಡ್ಯಾಂನಲ್ಲಿ 91.979 ಟಿಎಂಸಿ ನೀರು ಸಂಗ್ರಹ ಇದೆ. ಪ್ರತಿದಿನ 36,000 ಕ್ಯೂಸೆಕ್ ನೀರು ಒಳಹರಿವಿದ್ದು, ಡ್ಯಾಂನಿಂದ ನದಿಗೆ 1.14 ಲಕ್ಷ ಕ್ಯೂಸೆಕ್ ನೀರಿನ ಹೊರಹರಿವು ಇದೆ. ಕೆನಲ್ಗಳಿಗೆ 10,000 ಕ್ಯೂಸೆಕ್ ನೀರು ಬಿಟ್ಟಿರುವ ಮಾಹಿತಿ ಡ್ಯಾಂ ಮಂಡಳಿ ನೀಡಿದೆ. ರೈತರಿಗೆ ತೊಂದರೆ ಆಗಲ್ಲ ಎಂದು ಸಿಎಂ ಭರವಸೆ. ಡ್ಯಾಂಗೆ 105 ಟಿಎಂಸಿ ತುಂಬಿತ್ತು. ಇದರಲ್ಲಿ 50 ಟಿಎಂಸಿ ನೀರು ಹೊರಬಿಡಬೇಕಾಗಿದೆ. ಉಳಿಯುವ ನೀರನ್ನ ರೈತರ ಅನುಕೂಲಕ್ಕೆ ಬಳಸಲಾಗುತ್ತೆ. ರೈತರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಮೊದಲನೇ ಬೆಳೆಗೆ ನೀರು ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ರು. ಬಿಜೆಪಿಯವರು ಗೂಬೆ ಕೂಡಿಸ್ತಕ್ಕಂಥದ್ದೇ ಒಂದು ಕೆಲಸ ಅವ್ರಿಗೆ ಕಸುಬಾಗ್ಬಿಟ್ಟದೆ. ಪಾಪ ನಾನು ಯಾರ ಮೇಲೂ ಗೂಬೆ ಕೂಡಿಸಕ್ಕೆ ಹೋಗಲ್ಲ. ನಾವು ರೈತರ ಪರ ಇದ್ದೀವಿ. ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ.
ಕರ್ನಾಟಕ, ತೆಲಂಗಾಣ, ಆಂಧ್ರ ಜನರ ದಾಹ ತೀರಿಸ್ತಾ ಇದ್ದ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿರುವುದು ಆತಂಕದ ಕಾರ್ ಮೋಡ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ನಗ್ನ ಸತ್ಯ ಹೇಳ್ಬಿಡ್ತೀನಿ. ದರ್ಶನ್ ಅವರನ್ನು ಹೊರಗೆ ತರೋದಕ್ಕೆ ಒಳಗೊಳಗೆ ಪ್ರಯತ್ನಗಳಾಗೋದು, ರಾಜಕಾರಣಿಗಳು ಅಲ್ಲಿ ಹೋಗೋದು ಇಲ್ಲಿಗೆ ಹೋಗೋದು, ಮೀಡಿಯಾಕ್ಕೆ ಗೊತ್ತಾಗದಂಗೆ ಮಾಡೋದು. ಹೌದು, ಓಕೆ, ನೀವು ಮಾಡ್ತಾ ಇದ್ದೀರಿ. ಇಲ್ಲಿ ಕ್ರಸ್ಟ್ ಗೇಟ್ ಹೊಡೆದೋಗಿದೆಯಲ್ಲ, ಇದ್ರ ಬಗ್ಗೆ ಏನಾದರೂ ಮಾಡಬೇಕಪ್ಪ, ಒಳಗೊಳಗೆ ಪ್ರಯತ್ನ ಪಟ್ಟು ನೀರು ನಿಲ್ಲಿಸ್ಬೇಕಪ್ಪ, ಯಾಕಾಗಲ್ಲ? ಆಸಕ್ತಿ ಇಲ್ಲ. ಅದನ್ನ ಹೇಳುವಾಗ ನೀವೇನು ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೋ ಅವ್ರ ಅಧಿಕಾರಿ, ಮತ್ತೆ ನೀವು ಯಾಕಿರೋದು? ಮತ್ತೆ ಕ್ರಸ್ಟ್ ಗೇಟ್ ನೀವು ಯಾರು ಸಂಬಂಧಪಟ್ಟವರು, ಯಾರು ಅದನ್ನು ನೋಡ್ಕೋಬೇಕು, ಮತ್ತೆ ಕ್ರಸ್ಟ್ ಗೇಟ್ ನೀವು ಯಾಕೆ ಮಾಡ್ತಾ ಇದ್ದೀರಿ? ನನಗೆ ಇದರ ಬಗ್ಗೆ ಮಾತ್ರ ಇದು ಇವ್ರು ಕೊಡೋ ಉತ್ತರಗಳಿದೆಯಲ್ಲ. 6 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಕೃಷಿ ಮಾಡೋಕ್ಕಾಗಲ್ಲ ನೀರಿಲ್ಲದೆ, 65 TMC ನೀರು ಪೋಲಾಗ್ತಾ ಇದೆ. ಅದರ ಬಗ್ಗೆ ಒಬ್ಬನಿಗಾದ್ರೂ ಹಿಂಗಾಗಬಾರ್ದಾಗಿತ್ತಪ್ಪ, ಛೇ 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 ತಂಡೋಪತಂಡವಾಗಿ ಬರಬೇಕಾಗಿತ್ತು. ಅಟ್ಲೀಸ್ಟ್ ಏನೋ ಆಗಿದೆ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಬಂದ್ರು ರಾಜಕೀಯ ಮಾಡ್ತಾರೆ, ವಿಪರ್ಯಾಸ. ಒಂದು ಇವರು ನಮ್ಮ ಅಧಿಕಾರಿಗಳದೇನು ತಪ್ಪಿಲ್ಲ ಅಂತ ಯಾರು ಡಿ ಕೆ ಶಿವಕುಮಾರ್, ಆಮೇಲೆ ಅಲ್ಲಿ ಗೋವಿಂದ ಕಾರಜೋಳ, ಇದು ಅಪಶಕುನ ಆಗದೆ. ಯಾರೇ ಕಾಯ್ತಾ ಇದ್ದೀರಾ ನೀವು ಅಪಶಕುನ ಆಗೋದಕ್ಕೆ? ವಿಜೇಂದ್ರ ಅವರು ಹೇಳ್ತಾರೆ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅವರು. 1949ರಲ್ಲಿ ಕಟ್ಟಿದ್ದಲ್ವ ಇದು? ಹೌದು. ಈ ಅಣೆಕಟ್ಟಿಗಿರುವಂಥ ಆಯುಷ್ಯನೇ 50 ವರ್ಷ, ಸಾಧಾರಣವಾಗಿ 50 ವರ್ಷ ಅಂತಿರೋದು. ಇವತ್ತೆಷ್ಟು? 1949 ಅಂದರೆ 75 ವರ್ಷ, 74 ವರ್ಷ ಆಯಿತು. ಹೆಚ್ಚುವರಿ 74, 50 ವರ್ಷ ನಂತರ 24 ವರ್ಷ ಬಂತಲ್ಲ ಹೆಚ್ಚುವರಿ. ಯಾರ್ಯಾರು ಆಡಳಿತ ಮಾಡಿದ್ರಂತೆ? SM ಕೃಷ್ಣ, ಧರ್ಮಸಿಂಗ್, ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, 8 ಜನ. ಯಾವ ಪಾರ್ಟಿ? ನಿಮ್ಮ ಜವಾಬ್ದಾರಿ ಇರಲಿಲ್ವಾ? ನಿಮ್ಮೆಲ್ಲರ ಜವಾಬ್ದಾರಿ ಇರಲಿಲ್ವಾ? ವೀಕ್ಷಕರೇ, 50 ವರ್ಷ ಒಂದು ಏನು ಅಣೆಕಟ್ಟೆಯ ಒಂದು ಸುಭದ್ರತೆ ಆಯುಷ್ಯ ಅಂತೇಳಿ ಇಟ್ಟಿರ್ತಾರೆ. 10 ವರ್ಷ ಆ ಕಡೆ ಈ ಕಡೆ ಆಗುತ್ತೆ. ಇವತ್ತು ಕ್ರಸ್ಟ್ ಗೇಟ್ನ ಚೇಂಜ್ ದೊಡ್ಡ ದುರಂತ ಅಂತ ಅಲ್ಲ, ಆದರೆ 65 TMC ನೀರು. ಯಾರಾದ್ರೂ ಮಾತಾಡಿದ್ರೆ ನೀವು ರಾಜಕೀಯ ಯಾವುದರಲ್ಲೆಲ್ಲ ರಾಜಕೀಯ ಮಾಡ್ತೀರಿ? ನೀವು ಯಾವುದರಲ್ಲಾದ್ರೂ ಒಂದು ಒಗ್ಗಟ್ಟಾಗಿ ಬಂದಿದ್ದಿದೆಯಾ? ಯಾವುದ್ರಲ್ಲಿ ನೀವು ಒಗ್ಗಟ್ಟಾಗಿ ಬರ್ತೀರಿ ಹೇಳಿ? MLAಗಳ TADA ಜಾಸ್ತಿ ಆಗುತ್ತೆ ಗೊತ್ತಾ? ಒಬ್ಬನು ಮಾತಾಡಲ್ಲ ರೀ. ಈ BDAಯಲ್ಲಿ ಮೊದಲು ಶ್ಯಾಮ್ ಭಟ್ರು ಅಂತಿದ್ರು. ಅವ್ರು ಹೆಂಗೆ ಅಂತಂದ್ರೆ ರಾಜಕೀಯ ಪಕ್ಷಗಳ ಕಾಮಧೇನು, ಕೇಳಿದವರಿಗೆಲ್ಲ ದುಡ್ಡು. BJP ಇದ್ದಾಗ ಅವರನ್ನ ಒಂದು ಆಯಕಟ್ಟಿನ ಸ್ಥಳದಲ್ಲಿರೋದು, ಕಾಂಗ್ರೆಸ್ ಇದ್ದಾಗ ಅವರೊಂದು ಆಯಕಟ್ಟಿನ ಸ್ಥಳ. ಎಲೆಕ್ಷನ್ ಟೈಮಲ್ಲಿ ಅವ್ರ ಹತ್ರ ದುಡ್ಡು ಕೇಳಿದ್ರೆ ಅವ್ರು ಕಾಮಧೇನು ಥರ ದುಡ್ಡು ಕೊಡ್ತಾ ಇದ್ರು. ಅವರ ವಿರುದ್ಧ ಒಂದು ಆರೋಪ ಬಂತು. BJP ಪ್ರತಿಪಕ್ಷ, ಅವರ ಮೇಲೆ ಕಾಂಗ್ರೆಸ್ ಮುಖಾಂತರವಾಗಿ ಆರೋಪ ಬರುತ್ತೆ 2013-19 ಅವಧಿಯಲ್ಲಿ. ನಾವು ನೋಡ್ತಾ ಇದ್ವಿ, ನಾವು ಪತ್ರಕರ್ತರು ಮಾತಾಡ್ತಾ ಇದ್ವಿ, ನೋಡ್ರಿ ಇವರು ಸುಮ್ಮನೆ ಹಿಂಗೆ ತೆಗಿತಾರೆ ಆಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತೇಳಿ ಅಂತ ಮಾಡಿದರು. ತನಿಖೆ ಆಗಬೇಕು ಅಂತೇಳಿ. ಇಲ್ಲ ಆಮೇಲೆ ಅವಕಾಶ ಕೊಡ್ತೀನಿ, ಸಭಾತ್ಯಾಗ, ಆಮೇಲೆ ಹೋರಾಟ ಮಾಡಿದಂಗೆ ಮಾಡಿದರು. ಹೋರಾಟ ಮಾಡಿಬಿಟ್ಟು ನಾಟಕ ಮಾಡಿಬಿಟ್ಟು ಸಭಾತ್ಯಾಗ ಮಾಡಿಬಿಟ್ರು, ಮುಗಿದೋಯ್ತು ಕತೆ. ಇದೆಲ್ಲ ನಾಟಕ ನಾವು ನೋಡಿಲ್ವಾ? ನಿಮಗೆ ನಿಜವಾಗಿ ಕಳಕಳಿ ಇದ್ದಿದ್ರೆ ಈ ಡ್ಯಾಮ್ ಬಗ್ಗೆ, ಎಲ್ಲ ಡ್ಯಾಮ್ಗಳ ಬಗ್ಗೆ ಒಂದು ಅವಲೋಕನ ಮಾಡ್ತೀನಿ ಅಂತ ಮಾಡಬೇಕಾಗಿತ್ತು. ಎಷ್ಟು ತರಾತುರಿಯಲ್ಲಿ 21 ಕೇಸ್ಗಳು BJPಯವರ ಕೇಸ್ಗಳನ್ನು ಎತ್ತಾಕೊಂಡ್ಬಂದ್ರಿ. ನೋ ಪ್ರಾಬ್ಲಮ್, ಮಾಡಿ. ಇದು ನೀರಾವರಿ ಯೋಜನೆ ಬಗ್ಗೆ, ನಿಮಗೆ ರೈತರ ಬಗ್ಗೆ ಎಲ್ಲ ಡ್ರಾಮಾ ಅಲ್ವಾ ನಿಮ್ದಿದು? ಒಂದು ಕಡೆ SC STಗಳ ಎಷ್ಟು ದುಡ್ಡನ್ನು ಬೇರೆ ಇದಕ್ಕೆ ಬಳಕೆ ಮಾಡಿದ್ರಿ, ಅದಕ್ಕೆ ಏನು ಉತ್ತರ ಕೊಡ್ತೀರಿ? 25% SC STಗಳಿದ್ದಾರೆ, ಅವರಿಗೆ ಉಚಿತ ಕೊಡ್ತಾ ಇದ್ದೀವಿ ಅಂತೇಳಿ. ಓಕೆ, ಒಪ್ಕೊಳ್ಳೋಣ. ಆಮೇಲೆ ವಾಲ್ಮೀಕಿ ನಿಗಮದಲ್ಲಿ STಗಳ ದುಡ್ಡನ್ನು ತಿಂದು ತೆಗಿದ್ರಿ. 98 ಕೋಟಿ. ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭ್ಯುದಯ, ರೈತರ ಅಭ್ಯುದಯ ಎರಡೂ ಹೊಡ್ಕೊಂಡು ಹೋದ್ರಲ್ಲ ನೀವು. ಈಗ ಈ ನೀರು ವಿಚಾರಕ್ಕೆ ಯಾರೂ ಮಾತಾಡ್ತಿಲ್ಲ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ್. ಸುರೇಶ್, ಲೇಟೆಸ್ಟ್ ಅಪ್ಡೇಟ್ ಏನಿದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ತಾವು ಹೇಳ್ದಾಗೇನೆ ನಿಜಕ್ಕೂ ಕೂಡ ಈ ಡ್ಯಾಮ್ಗಳ ಬಗ್ಗೆ ಯಾವ ಪಾರ್ಟಿಗೂ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ನಿಜಕ್ಕೂ ಕೂಡ ಬರ್ತಾರೆ ಹೋಗ್ತಾರೆ, ಆದರೆ ನಾವು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮಾತ್ರ ಹೇಳ್ತಾರೆ. ಗಮನಿಸ್ಬೋದು, ನಾವು ಕೇವಲ ಆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನಿದೆ, ಆ ಕ್ರಸ್ಟ್ ಗೇಟ್ ಕಿತ್ತೋಗಿರ್ತಕ್ಕಂಥದ್ರಿಂದ ಕೇವಲ 300 ರಿಂದ 400 ಮೀಟರ್ ದೂರದಲ್ಲಿದ್ದೀವಿ.
300ರಿಂದ 400 ಮೀಟರ್ ದೂರದಲ್ಲಿರ್ತಕ್ಕಂತಹ ಈ ಕ್ರಸ್ಟ್ ಗೇಟನ್ನು ರಭಸವಾಗಿ ನೀರು ಹರಿತಾ ಇದೆ. ಆ ರಭಸವಾಗಿ ನೀರು ಹರಿತಕ್ಕಂಥ ದೃಶ್ಯಗಳನ್ನು ನಾವು ಗಮನಿಸಿದ್ರೆ ಈ ನೀರು ಹರಿದು ಹೋಗ್ತಕ್ಕಂಥದ್ದು ನೋಡಿದ್ರೆ ನಿಜಕ್ಕೂ ಕೂಡ ಕಣ್ಣೀರು ಕತೆ ಅಂಥೇಳಿ ನಾವು ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ಸಿನಿಮಾ ಮಾಡಿದ್ರು ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ ನಿನ್ನೆ CM ಅವರು ಬಂದಿದ್ದರು. CM ಅವರು ಒಂದು ಮಾತನ್ನೇ ಹೇಳ್ತಾರೆ, ಈ ಜಲಾಶಯಕ್ಕೆ ವಯಸ್ಸಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಜಲಾಶಯಕ್ಕೆ ವಯಸ್ಸಾಗಿದೆ ಅಂತೇಳಿ ತಾವು ಹೇಳಿದಾಗೆ ಒಂದು ಜಲಾಶಯದ ಆಯಸ್ಸು 50 ವರ್ಷ, ಅದಾದ ನಂತರ ಇಲ್ಲಿ 24 ವರ್ಷ ಹೆಚ್ಚಾಗಿದೆ. ಈ ಜಲಾಶಯಕ್ಕೆ ವಯಸ್ಸಾಗಿದೆ ಅಂತಕ್ಕಂಥ ಮಾತನ್ನು ಅವರೇ ಹೇಳ್ತಾರೆ. ಯಾಕೆ ವಯಸ್ಸಾಗಿದೆ ಅಂತೇಳಿ ಹೇಳ್ತಕ್ಕಂತಹ CM ಅವರು ಯಾಕೆ ಜಲಾಶಯದ ಗುಣಮಟ್ಟ ಮತ್ತು ಅದರ ಕಾಳಜಿಯನ್ನು ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಈಗಾಗಲೇ ಈ ಒಂದು ಕಿತ್ತೋಗಿರ್ತಕ್ಕಂಥ ಕ್ರಸ್ಟ್ ಗೇಟ್ ಏನಿದೆ ಆ ಕ್ರಸ್ಟ್ ಗೇಟನ್ನು ನಿರ್ಮಾಣ ಕಾರ್ಯ ಆರಂಭ ಆಗಿದೆ. ಇವತ್ತು ತಾತ್ಕಾಲಿಕ ಗೇಟನ್ನು ಕೂಡಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಮೇಲ್ಭಾಗದಲ್ಲಿ ಅಧಿಕಾರಿಗಳು ಇದ್ದಾರೆ, ದೂರ ಇದ್ದೀವಿ, ಭಾಳಷ್ಟು ದೂರ, ಅಲ್ಲಿ ಹತ್ರ ಹೋಗ್ಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡೂ ಕಡೆನೂ 144 ಸೆಕ್ಷನ್ ಜಾರಿ ಮಾಡೋದ್ರಿಂದ ಜನ ಯಾರು ಇರಬಾರ್ದು, ಆ ಟೈಮಲ್ಲಿ ನಾವು ಕ್ರಸ್ಟ್ ಗೇಟನ್ನು ಕೂಡಿಸ್ತೇವೆ ಅಂತೇಳಿ ತಜ್ಞರ ತಂಡ ಹೇಳಿರ್ತಕ್ಕಂಥದ್ದು. ಏನು ಕನ್ನಯ್ಯ ಮತ್ತು ತಂಡ ಏನಿದೆ ಅವರ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಆ ಎಕ್ಸ್ಪರ್ಟ್ಸು ಇವತ್ತು ಗೇಟನ್ನು ಕೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಏನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ತಕ್ಕಂಥ ಈ ಗೇಟ್ ಏನಿದೆ ಒಂದು ಅಡ್ಡ ಗೋಡೆಯ ಟೈಪನ್ನು ಕಟ್ತಾರಷ್ಟೇ, ನೀರು ಹೊರಗಡೆ ಹೋಗ್ಲಾರ್ದಂಗೆ ಗೋಡೆಯ ಟೈಪನ್ನು. ಓಕೆ ಅದೇನು ರಾಜಕಾರಣಿಗಳಿದ್ದಿದ್ರು